ಜಾನ್ವಿಯವರೇ, ನೀವು ಹೀಗೆ ಬೇಜಾರು ಮಾಡ್ಕೊಂಡು ಕೂತ್ರೆ ನಿಮ್ಮ ಆರೋಗ್ಯದ ಪರಿಸ್ಥಿತಿ ಏನಾಗಬೇಕು ಹೇಳಿ? ನಾನು ಆರೋಗ್ಯವಾಗಿದ್ದು ಏನಾಗಬೇಕಾಗಿದೆ ಇಲ್ಲ. ನೋಡಿ, ನಿಮ್ಮ ಅತ್ತಿಗೆಗೆ ಹೀಗೆ ಆಗಬಾರ್ದಾಗಿತ್ತು ನಿಜ. ಅವ್ರ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಈಗ ಆಗೋಗಿದೆ ಅಲ್ವಾ, ಮನುಷ್ಯ ಏನೇನು ಬೇಕಾದರೂ ಎದುರಿಸ್ಬೋದು ಜಾನ್ವಿಯವರೇ. ಆದರೆ ವಿಧಿ ಮುಂದೆ ತಲೆ ಬಾಗಲೇಬೇಕು. ಈ ವಿಷಯನ ನಾವು ಎಷ್ಟು ಬೇಗ ಅರ್ಥ ಮಾಡ್ಕೊತೀವಿ ಅಷ್ಟು ಬೇಗ ನಮ್ಮ ಜೀವನ ಹಸನ ಆಗುತ್ತೆ. ಹಂಗೆ ಅದಕ್ಕೆ ನೋಡಬೇಕು ಅನ್ನಿಸ್ತಿದೆ. ಬನ್ನಿ ಹೋಗೋಣ. ಬೇಡ ಜಾನ್ವಿಯವರೇ. ಯಾಕೆ ಯಾಕೆ ಬೇಡ? ನಾನು ನಮ್ಮ ಮನೆಯವ್ರನ್ನ ಮೀಟ್ ಮಾಡೋದು ನಿಮ್ಗೆ ಇಷ್ಟ ಇಲ್ವಾ? ನಮ್ಮ ಮನೆಯವ್ರನ್ನ ನನ್ನ ದೂರ ಇಟ್ಟು ಕಂಟ್ರೋಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮೊದಲಿನ ಜಾನು ಆಗಿದ್ದಿದ್ರೆ ಅದಕ್ಕೆಲ್ಲ ಒಪ್ಕೋತಿದ್ದೆ. ಆದರೆ ಇನ್ನು ಮುಂದಕ್ಕೆ ಹಾಗಾಗಲ್ಲ. ಬರೋದೇ ಬೇಡ, ನಾನೇ ಹೋಗಿ ನೋಡ್ಕೊಂಡು ಬರ್ತೀನಿ. ಜಾನ್ವಿಯವರೇ, ನಿಮಗೆ ನನ್ನ ಮೇಲೆ ಅಭಿಮಾನ ಇಲ್ಲ ಅಂತ ನನಗೆ ಅರ್ಥ ಆಗ್ತಿದೆ. ಆದರೆ ಅನುಮಾನನಾದರೂ ಪಡಬೇಡಿ. ಒಂದ್ಸಲಿ ಅನುಮಾನ ನಮ್ಮ ಮನಸ್ಸಿಗೆ ಹೋದ ಮೇಲೆ ಅದು ಮತ್ತೆ ಹೊರಗೆ ಹೋಗೋದು ತುಂಬ ಕಷ್ಟ ಆಗುತ್ತೆ. ಈಗ ನೀವು ಅನುಮಾನ ಪಡ್ತಿರೋ ಹಾಗೆ ನಾನು ನಿಮ್ಮನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದಕ್ಕಾಗಲಿ ಅಥವಾ ಬೇರೆ ಯಾವುದೋ ಕಾರಣದಿಂದ ಹೀಗೆ ಮಾಡ್ತಾ ಇಲ್ಲ. ಬೇಕಾದ್ರೆ ಬನ್ನಿ, ಕರ್ಕೊಂಡು ಹೋಗ್ತೀನಿ. ನಾನು ಇಲ್ಲಿಗೆ ಬರೋವಾಗ ಸಿದ್ದು ಅವ್ರಿಗೆ ಫೋನ್ ಮಾಡಿದೆ. ನಿಮ್ಮ ಅತ್ತಿಗೆ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅವ್ರು ಹೇಳಿದ್ರು. ಡಾಕ್ಟರ್ ಅವ್ರಿಗೆ ಕಂಪ್ಲೀಟ್ ರೆಸ್ಟ್ ಹೇಳಿದ್ದಾರೆ ಅಂತ ಹೇಳಿದರು. ಹಾಗಿದ್ಮೇಲೆ ನಾವು ಸಾಂತ್ವನದ ಹೆಸರಿನಲ್ಲಿ ಅವ್ರಿಗೆ ಇನ್ನೂ ಅಸಮಾಧಾನ ಮಾಡೋದು ಸರಿಯಲ್ಲ ಅಲ್ವಾ? ಹಾಗಂತ ಹೋಗದೆ ಇರೋದಕ್ಕಾಗುತ್ತಾ ಹೇಳಿ? ಮಗು ಕಳ್ಕೊಂಡ್ರೆ ಹೇಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಹೇಳ್ತಿರೋದು ಹೋಗಿ ಬರೋಣ ಅಂತ. ಮಗು ಕಳ್ಕೊಂಡಿರೋದು ನೀವೊಬ್ಬರೇ ಅಲ್ಲ ಜಾನ್ವಿಯವರೇ, ನಾನು ಕೂಡ. ನಮ್ಮ ಮಗು ನಮ್ಮಿಂದ ದೂರ ಆಗಿ ಎಷ್ಟೋ ಸಮಯ ಆಯಿತು. ಆದರೂ ಅದರ ನೋವು ನಮ್ಮಲ್ಲಿ ಇನ್ನೂ ಹಸಿಯಾಗೇ ಇದೆ ಅಲ್ವಾ? ಇಷ್ಟೊತ್ತಿಗೆ ನನ್ನ ಮುಂದೆ ನಗ್ನಗ್ತಾ ಆಟ ಆಡಬೇಕಾಗಿದ್ದ ಮಗು ಕಾಲಗರ್ಭದಲ್ಲಿ ಎಲ್ಲೂ ಕಳೆದು ಹೋಗಿದೆ ಜಾನ್ವಿಯವರೇ. ಡಾಕ್ಟರ್ ಹೀಗೆ ಅಡ್ವೈಸ್ ಮಾಡಿದ್ದಾರೆ ಅಂತಂದರೆ ಅದರ ಹಿಂದೆ ಒಂದು ಪ್ರಬಲವಾದ ಕಾರಣ ಇರುತ್ತೆ. ನಿಮ್ಮ ಅತ್ತಿಗೆ ನೋವು ಏನು ಅಂತ ನನಗೆ ಅರ್ಥ ಆಗ್ತಿದೆ. ಆದರೆ ಈಗ ನಾವು ಹೋದರೆ ಮತ್ತೆ ಮಗುವಿನ ವಿಷಯವಾಗಿ ಅವರು ಜ್ಞಾಪಕ ಬರುತ್ತೆ ಜಾನ್ವಿಯವರೇ. ಅದು ಸರಿಯಲ್ಲ ಅಲ್ವಾ? ನೋಡಿ, ಈಗ ನಾನು ಈ ವಿಷಯ ಎಲ್ಲ ಮಾತಾಡಿ ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದೀನಿ. ನಮ್ಮಿಬ್ಬರು ಮನಸ್ಸು ಕೂಗಿ ಹೋಗಿದೆ. ಹಾಗೆ ಸ್ವಲ್ಪ ಹೊರಗೆ ಹೋಗಿ ಬರೋಣ ಬನ್ನಿ, ಹೆಲ್ಪ್ ಆಗುತ್ತೆ. ನಾನು ಎಲ್ಲಿಗೂ ಬರೋಕ್ಕೆ ನೋಡಿಲ್ಲ. ನೀವು ಹೋಗಿ ಬನ್ನಿ. ನಾನೊಬ್ಬನೇ ಎಲ್ಲೂ ಹೋಗಲ್ಲ ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತು. ಎಲ್ಲಿ ಇಬ್ಬರು ಹೀಗೆ ಬೇಜಾರು ಮಾಡಿಕೊಂಡೇ ಇರೋಣ. ಜಾಗ ಬದಲಾದರೆ ಮನಸ್ಸು ಬದಲಾಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಜಾಗ ಬದಲಾಗ್ಬೋದು, ಅದ್ರ ಜೊತೆಗಿರೋ ವ್ಯಕ್ತಿ ಬದಲಾಗಲ್ವಲ್ಲ. ನಾನು ಬದಲಾಗಿದ್ದೀನಿ ಜಾನ್ವಿಯವರೇ, ಪ್ರಾಮಾಣಿಕವಾಗಲೂ ಬದಲಾಗಿದ್ದೀನಿ. ಆದರೆ ಬದಲಾವಣೆ ನಿಮಗೆ ಕಾಣೋದಿಲ್ಲ. ನೋಡಿ, ನನಗೆ ಮತ್ತೆ ಇದೇ ವಿಷಯ ಚರ್ಚೆ ಮಾಡೋಕ್ಕೆ ಇಷ್ಟ ಇಲ್ಲ. ಪ್ಲೀಸ್, ನಾನು ಹೇಳೋದನ್ನು ಕೇಳಿ. ನೀವು ರೆಡಿ ಆಗಿಬಿಟ್ಟು ಬನ್ನಿ, ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಬರೋಣ.